ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ಮೂಡಿಬರ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಬಂಗಾರಪೇಟೆ ತಾಲೂಕಿಗೆ ಎಂಟ್ರಿ ಕೊಟ್ಟ ಸಂವಿಧಾನ ಜಾಗೃತಿ ಜಾಥಾ. ಸೂಲಿಕುಂಟೆ ಮತ್ತು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಶಾಲಾ ಮಕ್ಕಳಿಂದ ಅದ್ದೂರಿ ಸ್ವಾಗತ. ದೇಶ ಪ್ರೇಮಿ ಗೀತೆಗಳ ಕಲರವ, ಕ್ಯಾಂಡಲ್ ಬೆಳಗಿಸಿ ಸ್ವಾಗತ ಕೋರಿದ ಗಣ್ಯರು. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಐತಿಹಾಸಿಕ ಕಾರ್ಯಕ್ರಮವಾದ ಸಂವಿಧಾನ ಜಾಗೃತಿ ಜಾಥಾ ಕೋಲಾರ ಜಿಲ್ಲೆಯ ಕೋಲಾರ, ಮುಳುಬಾಗಿಲು, ಶ್ರೀನಿವಾಸಪುರ, ಮಾಲೂರು ತಾಲೂಕುಗಳನ್ನು ಪೂರ್ಣಗೊಳಿಸಿ ಬಂಗಾರಪೇಟೆ ತಾಲೂಕಿನ ಗಡಿ ಚಿಕ್ಕ ಹೆಲವಹಳ್ಳಿಗೆ ಎಂಟ್ರಿ ಕೊಟ್ಟಾಗ ಮಾಲೂರು ತಾಲೂಕು ತಹಸೀಲ್ದಾರ್ ರಮೇಶ್ ರವರು ಮಾಲೂರಿನಿಂದ ಬಂಗಾರಪೇಟೆ ತಾಲೂಕು ಆಡಳಿತಕ್ಕೆ ಜಾಥಾವನ್ನು ಹಸ್ತಾಂತರ ಮಾಡಿದರು. ಬಂಗಾರಪೇಟೆ ತಹಸೀಲ್ದಾರ್ ರಶ್ಮಿ ಸಂವಿಧಾನ ಶಿಲ್ಪಿಗೆ ಹೂಮಾಲೆ ಹಾಕಿ ಸ್ವಾಗತ ಕೋರಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ, ಸಮಾಜ ಕಲ್ಯಾಣ ಅಧಿಕಾರಿ, ಬಿಸಿಎಂ ಇಲಾಖೆ, ತಾಲೂಕು ಅಧಿಕಾರಿ ಸೇರಿದಂತೆ ಸಾರ್ವಜನಿಕರು, ವಿವಿಧ ಸಂಘ ಸಂಸ್ಥೆ ಮುಖಂಡರು, ವಿದ್ಯಾರ್ಥಿಗಳು, ಶಿಕ್ಷಕರು ಹಾಜರಿದ್ದರು. ಬಂಗಾರಪೇಟೆ ತಾಲೂಕಿನ 500 ಹೊಸಹಳ್ಳಿ ಗ್ರಾಮ ಪಂಚಾಯಿತಿ, ಸೂಲುಕುಂಟೆ, ಚಿಕ್ಕಂಕೊಂಡಹಳ್ಳಿ ಗ್ರಾಮ ಪಂಚಾಯಿತಿಗಳಲ್ಲಿ ಸಂವಿಧಾನದ ಜಾಗೃತಿ ಜಾಥಾ ಅದ್ದೂರಿ ಸಡಗರ ಸಂಭ್ರಮದಿಂದ ನಡೆಯಿತು. ಮಾರ್ಗ ಮಧ್ಯೆ ಕಾರ್ಯಪ್ಪ ಶಾಲೆಯ ವಿದ್ಯಾಸಂಸ್ಥೆಗೆ ಸಂವಿಧಾನ ಜಾಗೃತಿ ಜಾಥಾವು ಆಗಮಿಸಿದಾಗ ಸಾವಿರಾರು ವಿದ್ಯಾರ್ಥಿನಿಯರು ಸಂವಿಧಾನ ರಕ್ಷಣೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಘೋಷಣೆಗಳನ್ನು ಕೂಗಿದರು. ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಚಂದ್ರಶೇಖರ್, ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಈಶ್ವರ ಅಮ್ಮಾಜಿ ಪ್ಯಾರಾಮೆಡಿಕಲ್ ಕಾಲೇಜಿನ ಮುಖ್ಯಸ್ಥರಾದ ಅರುಣ್ ಕುಮಾರ್ ಮತ್ತಿತರ ಗಣ್ಯರು ವಿಶ್ವಜ್ಞಾನಿ, ಮಹಾಮಾನವತಾವಾದಿ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹೂಮಾಲೆ ಹಾಕಿ ಕ್ಯಾಂಡಲ್ ಬೆಳಗಿಸಿ ಗೌರವ ಸಮರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಾದ ಶ್ರೀನಿವಾಸನ್ ಹಾಜರಿದ್ದರು. ವರದಿ ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. ದೇಶಭಕ್ತರೇ ನೀವು ಕೇಳಿ, ಮಹಾರಾಷ್ಟ್ರದ ಮಹಾ ಎಂಬುದು ಅಂಬೇಡ್ಕರರ ಜನ್ಮಸ್ಥಳ. ಏಪ್ರಿಲ್ 14ನೆಯ ದಿನ ಬಾಬಾ ಸಾಹೇಬರ ಜನ್ಮದಿನ. ರಾಮ್ಜಿ ಸಕ್ಪಲ್ ತಂದೆ ಹೆಸರು, ಭೀಮಾಬಾಯಿ ತಾಯಿ ಹೆಸರು. ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕೆ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಅಂಬೇಡ್ಕರ್ ಅವರು ಅವತ್ತು ಕಾನೂನಾಗಿ ತಂದಿದ್ರು. ಇವತ್ತು ನಾವು ಪೊಲೀಸ್ ಇಲಾಖೆಗಳಲ್ಲಿರ್ತಕ್ಕಂಥ 100ಕ್ಕೆ 90ರಷ್ಟು ಕಾಯ್ದೆಗಳೇನಿದೆ, IPC, CRPC ಮುಂತಾದ ಕಾನೂನುಗಳೇನಿದೆ, ಭಾರತದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮತ್ತೆ ಹಿಂದೆ ಇದ್ದಂತಹ ಅನಿಷ್ಟಗಳನ್ನ ತೊಡೆದುಹಾಕುವಂತಹ ಕೆಲಸ ಮಾಡ್ತಾ ಇದ್ರು. ಅವತ್ತು ಈ ಒಂದು ಮೀಸಲಾತಿ, ರಾಜಕೀಯ ಮೀಸಲಾತಿಯನ್ನ ಲಂಡನ್ ನಲ್ಲಿ ನಡೆದಂತಹ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಅಲ್ಲಿ ಒಪ್ಪಿಗೆ ಪಡೆದು ಈ ಮೀಸಲಾತಿಯನ್ನ ಬಾಬಾ ಸಾಹೇಬರು ತಂದರು. ತದನಂತರ ಆ ಮೀಸಲಾತಿಯಲ್ಲಿ ಪರಿಶಿಷ್ಟ ಜಾತಿ ವರ್ಗದ ಜನ ಏನಿದ್ದಾರೆ ಅವ್ರಿಗೆ 2 ಮತಗಳನ್ನ ಚಲಾಯಿಸ್ತಕ್ಕಂಥ ಹಕ್ಕನ್ನ ತಗೊಂಬಂದ್ರು. ಆದ್ರೆ ಅದರ ವಿರುದ್ಧವಾಗಿ ಆ ರೀತಿ ಆಗಬಾರ್ದು ಅಂದ್ಬಿಟ್ಟು ಗಾಂಧೀಜಿ ಅವರು ಯಡವಾಡ ಜೈಲಿನಲ್ಲಿದ್ದರು. ಆದಾಗ್ಯೂ ಇದರ ವಿರುದ್ಧವಾಗಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿಕೊಂಡು ತದನಂತರ ಪೂನಾ ಒಪ್ಪಂದ ಅಂತಕ್ಕಂಥ ಒಂದು ಒಪ್ಪಂದದಲ್ಲಿ ಸಹಿ ಆಗ್ತದೆ. ಅದರ ಪ್ರಕಾರವಾಗಿ ಇವತ್ತು ಏನ್ ರಿಸರ್ವೇಶನ್ ಕಾನ್ಸ್ಟಿಟ್ಯೂನ್ಸಿ ಕಾಯ್ದೆಯನ್ನ ಮಂಡಿಸ್ತಾರೆ, ಇಂಡಿಯನ್
ಹಿಂದೂ ಬಿಲ್ ಕೋಡ್ ಅಂತಕ್ಕಂಥ ಕಾಯ್ದೆ. ಆ ಕಾಯ್ದೆ ಏನಪ್ಪಾ ಅಂದ್ರೆ, ಏನು ಈ ದೇಶದಲ್ಲಿ 50%ಕ್ಕೂ ಅಧಿಕ ಮಹಿಳೆಯರಿದ್ದಾರೆ, ಆ ಮಹಿಳೆಯರಿಗೆ ಎಲ್ಲಾ ದೇಶದಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಪಾಲುದಾರಿಕೆ ಇರಬೇಕು ಅಂತಕ್ಕಂಥ ಒಂದು ಹಿಂದೂ ಬಿಲ್ ಕೋಡ್ ನ ಅಲ್ಲಿ ಮಂಡಿಸ್ತಾರೆ. ಆದ್ರೆ ಅವರೇ ಕಾನೂನು ಸಚಿವರಾಗಿದ್ದಂತಹ ಸರ್ಕಾರ ಆ ಒಂದು ಹಿಂದೂ ಬಿಲ್ ಕೋಡ್ ನ ತಿರಸ್ಕರಿಸ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಮಾಡ್ತಾರೆ, ಆ ಪಾರ್ಲಿಮೆಂಟ್ ಹೌಸ್ ನಲ್ಲೇ ಅವರ ಲಾ ಮಿನಿಸ್ಟ್ರಿಗೂ ಮತ್ತು ಅದರ ಸದಸ್ಯತ್ವಕ್ಕೂ ಪಾರ್ಲಿಮೆಂಟ್ ಸದಸ್ಯತ್ವಕ್ಕೂ ರಾಜೀನಾಮೆಯನ್ನು ಕೊಟ್ಟು ಆಚೆ ಬರ್ತಾರೆ. ಬಸವಣ್ಣ ಹುಟ್ಟಿದ 12ನೇ ಶತಮಾನದಲ್ಲಿ ಈ ಅಕ್ರಮ ಪದ್ಧತಿಗಳನ್ನ ಹೋಗಲಾಡಿಸ್ಬೇಕಂತಕ್ಕಂಥ ಉದ್ದೇಶದಿಂದ ಈ ಮಹಾನುಭಾವರೆಲ್ಲ ಈ ದೇಶದಲ್ಲಿ ಹುಟ್ಟಿದರು. ಆದರೆ ಯಾರಿಂದಲೂ ಈ ಅನಿಷ್ಟ ಪದ್ಧತಿಗಳನ್ನ ಈ 85% ಏನಿದ್ದಾರೆ ಈ ಜನಾಂಗೀಯರು, ಇವರ ಕಷ್ಟ ಕಾರ್ಪಣ್ಯಗಳನ್ನ ತೀರಿಸೋದಕ್ಕೆ ಯಾರಿಂದಲೂ ಆಗಲಿಲ್ಲ. 1000 ವರ್ಷಗಳ ಕಾಲ ಮಹಮ್ಮದೀಯರು, ಪಠಾಣರು, ಮೊಘಲರು ಮುಂತಾದವರು ಆಳಿದರು. ಆದರೆ ಸ್ವಾತಂತ್ರ್ಯ ಚಳುವಳಿ ಆ ಸಂದರ್ಭದಲ್ಲಿ ಬಂದಿಲ್ಲ. ಯಾಕೆ? ಈಗ ಯಾರು ನಮ್ಮನ್ನು ಗುಲಾಮರಾಗಿ ಟ್ರೀಟ್ ಮಾಡ್ತಾ ಇದ್ದರೋ ಆ 1000 ವರ್ಷಗಳ ಕಾಲ ಕೂಡ ಅವರೇ ಆಳ್ತಾ ಇದ್ದರು. ರಕ್ಷಣೆ ಮಾಡ್ಕೋಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಮ್ಮಲ್ಲಿ ಇವತ್ತು ಏರ್ಪಟ್ಟಿದೆ. ಸಂವಿಧಾನ ಏನಾದರೂ ಕಳೆದೋಯ್ತಂದ್ರೆ ನಾವು 1000 ವರ್ಷ ಹಿಂದಕ್ಕೆ ಹೋಗಬೇಕಾಗಿದೆ. ಆದ್ದರಿಂದ ನಾವೆಲ್ಲರೂ ಇವತ್ತು ರಾಜ್ಯ ಸರ್ಕಾರ ಈ ಒಂದು ಸಂವಿಧಾನ ಜಾಥಾವನ್ನು ಇಲ್ಲಿ ಏರ್ಪಡಿಸಿದೆ. ಇದರ ಮುಖಾಂತರವಾಗಿ ಸಂವಿಧಾನ ರಕ್ಷಿಸ್ಕೊಳ್ಳೋದಕ್ಕೆ ನಾವೆಲ್ಲ ಪಾಡು ಪಡಬೇಕಂತಕ್ಕಂಥ ಸಂದೇಶವನ್ನು ನಾನು ನೀಡಿ, ಕೆಲವ್ರಿಗೆ ಮಾತ್ರ ಸೀಮಿತ ಅಲ್ಲ ಅಂತಕ್ಕಂಥ ಮಾತನ್ನ ನಾವು ಯಾಕೆ ಇದನ್ನ ಈ ಸ್ತಬ್ಧ ಚಿತ್ರದ ಮೂಲಕ ನಿಮ್ಮನ್ನ ಪ್ರತಿ ಗ್ರಾಮ ಪಂಚಾಯತಿಗಳು ಕೂಡ ಸಂದರ್ಶನ ಮಾಡ್ತೇವೆ ಅಂದ್ರೆ ಇದು ಎಲ್ರಿಗೂ ಗೊತ್ತಾಗಬೇಕು. ಅಂದ್ರೆ ಯಾಕೆ ಈಗ ಬಂದಿದ್ದೀವಿ ಅಂತ ಹೇಳಿದ್ರೆ, ಹಿಂದೆ ರಾಜರು, ಮಹಾರಾಜರು, ನಿಜಾಮರು, ಇನ್ನು ಬೇರೆ ಬೇರೆ ಯಾರ್ಯಾರು ನಮ್ಮ ದೇಶವನ್ನು ಫ್ರೆಂಚರು, ಡಚ್ಚರು ಎಲ್ಲ ಆಡಳಿತ ಹೋಗಿದ್ರು. ಕೊನೆಯದಾಗಿ ನಮ್ಮ ಇಂಗ್ಲೀಷರು ಮಾತ್ರ ನಮ್ಮ ದೇಶವನ್ನು ಆಳ್ತಾ ಇದ್ರು. ಎಷ್ಟೋ ಜನ ಪ್ರಾಣಾರ್ಪಣೆ ಮಾಡಿ ಬಲಿದಾನಗಳನ್ನು ನೀಡಿ ಸ್ವಾತಂತ್ರ್ಯ ಪಡೆಯಬೇಕು ಅಂತ ನಿಟ್ಟಿನಲ್ಲಿ 2ನೇ ಮಹಾಯುದ್ಧದ ನಂತರ ಇದನ್ನು ಮುನ್ನೆಲೆಗೆ ಬಂತು. ಆ ಸಂದರ್ಭದಲ್ಲಿ ಚರ್ಚೆ ಆಯಿತು, ನಿಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಕಾದ್ರೆ ಆ ಹಿರಿಯರ ತ್ಯಾಗಗಳಿಂದ ನಿಮ್ಮದೇ ಆದಂಥ ಆಡಳಿತ ನಿಮ್ಮಲ್ಲಿ ಬರಬೇಕು ಅಂದರೆ ಇದಕ್ಕೆ ನೀವು ಏನಾದರೂ ಒಂದು ವಿಧಾನವನ್ನು ಕಂಡುಹಿಡಬೇಕು, ನಿಮ್ಮದೇ ಒಂದು ವ್ಯವಸ್ಥೆಯನ್ನು ರೂಪಿಸ್ಕೋಬೇಕು ಅಂತ ಹೇಳಿದ್ರು. ಕೊಡಿ ಅಂತ ಕೇಳಿದ್ರು. ಅಲ್ಲಿ ಹೇಳ್ತಾರೆ ಇಂಗ್ಲೆಂಡಲ್ಲಿ, ಇಲ್ಲ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೋ, ಈ ದೇಶದ ಒಳ್ಳೆಯ ಪ್ರಜೆ ಆಗಲಿಕ್ಕೆ ಸಂವಿಧಾನ ಯಾರು ಅರ್ಥಕೊಂಡಿರ್ತಾರ ಅವರು ಮಾತ್ರ ಆಗಬಲ್ಲರು. ಸಂವಿಧಾನ ತಿಳಿದೇ ಇರತಕ್ಕಂಥವ್ರು ಉತ್ತಮ ಪ್ರಜೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ, ಬರುವಂತ ಶಕ್ತಿ ಇರೋ ಏಕೈಕ ವ್ಯಕ್ತಿ ನಿಮ್ಮ ಭಾರತ ದೇಶದಲ್ಲಿ ಇದ್ದಾರೆ, ಅವರೇ ಡಾಕ್ಟರ್ BR ಅಂಬೇಡ್ಕರ್ ಅವರು. ನೀವು ಇಲ್ಲಿ ಅಲ್ಲಿ ಹುಡುಕ್ತಾ ಇದ್ದೀರಿ, ದಯಮಾಡಿ ಹೋಗಿ ಅವ್ರನ್ನ ಮೀಟ್ ಮಾಡಿ ಅಂತೇಳಿ ಅವ್ರು ಹೇಳ್ತಾರೆ. ಆಗ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೇಳಿದಾಗ, ಗಣ್ಯರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನೀಗನ್ನಳಾದೆ ಸಮ್ಮ ಸಮೃದ್ಧನ ಹಡೆದು ಹೇ ಭೂಮಿ ನೀ ಪಾವನಳಾದೆ ಸಮ್ಮ ಸಮೃದ್ಧನ ನಡೆದು ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ
ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ